ಮಾನ್ವಿಯಲ್ಲಿ ಹೆಚ್ಚಾಗಿದೆ ಬೀದಿ ನಾಯಿಗಳ ಹಾವಳಿ. ಬೀದಿ ನಾಯಿಗಳ ಕಾಟಕ್ಕೆ ಪುಟ್ಟ ಬಾಲಕಿ ಮೇಲೆ ದಾಳಿ. ಹೌದು, ಮಾನ್ವಿಯಲ್ಲಿ ಹಿಂಡು ಹಿಂಡಾಗಿ ಬರುತ್ತಿವೆ ನಾಯಿಗಳು. ಭಯದಲ್ಲಿ ಓಡುತ್ತಿರುವ ಸಾರ್ವಜನಿಕರು. ರಾತ್ರಿ ಆದರೆ ಸಾಕು, ಮಾನ್ವಿಯಲ್ಲಿ ನಾಯಿ ಕಚ್ಚಿದ ಪ್ರಕರಣ ಜಾಸ್ತಿಯಾಗುತ್ತಿವೆ. ಡಾಕ್ಟರ್ ಶರಣಪ್ಪ, ಪುರಸಭೆಯ ನೈರ್ಮಲ್ಯ ನಿರೀಕ್ಷಕ ಮಹೇಶಪ್ಪ ಎಲ್ಲಿದ್ಯಪ್ಪ? ಮಾನ್ವಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚದ್ದರಿಂದ ಪುಟ್ಟ ಕಂದಮ್ಮಗಳು ಸೇರಿದಂತೆ ಸಾರ್ವಜನಿಕರಿಗೆ ಕಚ್ಚುತ್ತಿದ್ದರಿಂದ ಮಾನ್ವಿ ಜನತೆ ಭಯಪಡುತ್ತಿದ್ದಾರೆ. ಪುರಸಭೆಯ ನೈರ್ಮಲ್ಯ ನಿರೀಕ್ಷಕ ಮಹೇಶ ಕಣ್ಣಿದ್ದು ಕುರುಡರಾಗಿದ್ದಾರೆ. ಆಯಿಷಾ ತನ್ನ ಮನೆಗೆ ಹೋಗುವಾಗ ನಾಯಿ ದಾಳಿ ಮಾಡಿದೆ. ಬಲದ ತೊಡೆ ಮೇಲೆ ನಾಯಿ ಹಲ್ಲಿನ ಗುರುತು ಕಂಡಿದೆ. ಇದಕ್ಕೆ ಪುರಸಭೆ ನಿರ್ಲಕ್ಷ್ಯ, ಬೀದಿ ನಾಯಿಗಳ ಹೆಚ್ಚಾಗುತ್ತಿದೆ ಎಂದು ದೂರು ನೀಡಿದ್ರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಮಾನ್ವಿಯಲ್ಲಿ ಅಧಿಕಾರಿಗಳು ಇದ್ದಾರೆ, ಮರೆಯಾಗಿದ್ದಾರೆ ಎಂಬುದು ಪ್ರಶ್ನೆಯಾಗಿದೆ. ಮಾನ್ವಿ ಪಟ್ಟಣದಲ್ಲಿ ಹಿಂಡು ಹಿಂಡಾಗಿ ನಾಯಿಗಳು ಮಕ್ಕಳ ಮೇಲೆ ದಾಳಿ ಮಾಡುತ್ತಿದ್ದಾರೆ. 6 ವರ್ಷದ ಪುಟ್ಟ ಕಂದಮ್ಮಗಳ ಮೇಲೆ ನಾಯಿ ದಾಳಿ ಮಾಡಿದ್ದರಿಂದ ಆಯುಷಾ ಎಂಬ ಬಾಲಕಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶರಣಪ್ಪ ಸಹ ಪುರಸಭೆಗೆ ದಿನಾಂಕ 6-8-2024 ಮನವಿ ನೀಡಿರುತ್ತಾರೆ. ಬೀದಿ ನಾಯಿಗಳ ಕಡಿತಕ್ಕೆ ಪುಟ್ಟ ಮಕ್ಕಳ ಪ್ರಕರಣ ಹೆಚ್ಚಾಗುತ್ತಿದೆ ಎಂದು ಮನವಿ ಕೊಟ್ಟರೂ ಕ್ರಮ ತೆಗೆದುಕೊಂಡಿಲ್ಲ. ಪುರಸಭೆಯ ನೈರ್ಮಲ್ಯ ನಿರೀಕ್ಷಕ ಮಹೇಶ್, ಪುರಸಭೆ ಅಧಿಕಾರಿಗಳು ಇದ್ದಾರೋ ಇಲ್ಲ ಮಾಯ ಆಗಿದ್ದಾರೋ ಎಂಬ ಪ್ರಶ್ನೆ ಮಾಡುತ್ತಿದ್ದಾರೆ. ವರದಿ ಎಂಡಿ ಗೌಸ್, NKS TV4. ಡಾಕ್ಟರ್ ಶರಣಪ್ಪ ಅಂತ ಸರ್, ಮುಖ್ಯ ವೈದ್ಯಾಧಿಕಾರಿಗಳು, ತಾಯಿ ಮಕ್ಕಳ ಆಸ್ಪತ್ರೆ ಮಾನ್ವಿ. ಸರ್, ಇಲ್ಲಿ ಮಾನ್ವಿಯಲ್ಲಿ ಯಾಕಂತಂದ್ರೆ ಬೀದಿ ನಾಯಿಗಳ ಅವಳು ಜಾಸ್ತಿ ಇದೆ. ಇವತ್ತು ಕೂಡ ಒಂದು ಮಗು ಕೂಡ ನಾಯಿ ಕಚ್ಚಿದೆ ಅಂತ ಹೇಳಿ ನಿಮ್ಮ ಆಸ್ಪತ್ರೆ ಕೂಡ ಬಂದಿದ್ದಾರೆ ಸರ್. ಏನ್ ಸರ್ ಇದು ಒಂದು ವಿಷಯ? ಸರ್, ಈಗ ಆಲ್ರೆಡಿ ಹೇಳಿದಂಗೆ ನಮಗೆ ಈಗ ಮಕ್ಕಳ ಮೇಲೆ ಮೇಲಿಂದ ಮೇಲೆ ನಾಯಿ ಕಡದ ಪ್ರಕರಣ ಹೆಚ್ಚು ಆಗಿದ್ದಾವೆ. ನಾವು ಇದ್ರ ಬಗ್ಗೆ ಸಂಬಂಧಪಟ್ಟವರಿಗೆ, ಮುನ್ಸಿಪಾಲಿಟಿ ಅವರಿಗೆ ನಾವು ಲೆಟರ್ನು ಬರ್ದಿವಿ. ಅವ್ರಿಗೆ ನಾವೆಲ್ಲ ನಾಯಿಗಳನ್ನ ಕಂಟ್ರೋಲ್ ಮಾಡ್ಬೇಕು. ಯಾಕಂದ್ರೆ ಚಿಕ್ಕ ಮಕ್ಕಳು ಹೋಗ್ತಿರುವಾಗ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳಲು ಅವ್ರಿಗೆ ಆಗುದಿಲ್ಲ. ದೊಡ್ಡವರು ಏನಾದ್ರು ರಕ್ಷಣೆ ಮಾಡಿಕೊಳ್ಬಹುದು. ಮತ್ ನಾಯಿ ಕಡ್ತಾ ಆಯ್ತಾ ರೇಬಿಸ್ ಆಗ್ತದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಕಾರಣ ನಾವು ಆಲ್ರೆಡಿ ಲೆಟರ್ ಬರ್ದಿದ್ದೀವಿ, ಆಗಸ್ಟ್ ತಿಂಗಳಲ್ಲೇ ಬರ್ದಿದ್ದೀವಿ. ಬರ್ದ್ರು ಅವರು ಪ್ರಕರಣಗಳೇನು ಕಡಿಮೆ ಆಗಿಲ್ಲ. ಏನು ಅವ್ರ ಕ್ರಮಗಳು ತೆಗೆದುಕೊಳ್ಳೋಣ ಅಂತ ಅನಿಸ್ತಾ ಇಲ್ಲ. ಕಾರಣ ನಾವ್ ಏನ್ ಮಾಡ್ತೇವೆ ಅಂದ್ರೆ, ಒಂದು ಮಕ್ಕಳಿಗೆ ರಕ್ಷಣೆ ಮಾಡ್ಬೇಕಂತಂದ್ರೆ ತಾವು ಮುನ್ಸಿಪಾಲಿಟಿ ಸ್ವಲ್ಪ ಅವರು ಎಲ್ಲ ನಾಯಿಗಳನ್ನ ಅಟ್ಲೀಸ್ಟ್ ಸ್ಟರ್ಲೈಸೇಷನ್ ಅನ್ನ ಮಾಡಬೇಕು. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನಿದೆ ಅದ ಟೈಪ್ ಮಾಡಿ ಅವ್ರಿಗೆ ರಕ್ಷಣೆ ಒದಗಿಸ್ಬೇಕಂತ ನಾನು ಕೇಳಕ್ ಬರ್ತೇನೆ. ಅಲ್ಲ ಸರ್, ಯಾಕಂತಂದ್ರೆ ಇಲ್ಲಿವರೆಗೂ ಸರ್, ಈಗ ಪ್ರತಿನಿತ್ಯ ಮಾನವಿಯಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿವರೆಗೂ ಎಷ್ಟು ಅಂದಾಜಾಗಿದೆ ಸರ್ ಇವರು ಮಕ್ಕಳ ಸಂಖ್ಯೆ? ನಿತ್ಯ ಬರ್ತಾ ಇದಾರೆ? ಅಲ್ಲ, ನಿತ್ಯ ಬರ್ತಾ ಇದಾರೆ. ತಿಂಗಳಿಗೆ ಮಿನಿಮಮ್ 10-15 ಅಂತ ಬರ್ತವೆ. ಬಟ್ ಅವ್ ಏನಂದ್ರೆ ಡೀಪ್ ವುಂಡ್ ಆಗಿಬಿಡ್ತವೆ. ಚೆನ್ನಾಗಿರುತ್ತೆ ಅಂದ್ರೆ ಡೀಪ್ ವುಂಡ್ ಆಗ ಕಾರಣ ನೀವು ನೋಡಿರ್ಬೋದು ಈಗ ಸದ್ಯ. ಅದರಿಂದ ಬಹಳ ಮತ್ತೆ ಅದಕ್ಕೆ ರೇಬಿಸ್ ಇಮ್ಯುನೇಷನ್ ಕೊಡ್ತೀವಿ, ಇಮ್ಯುನೋಗ್ಲೋಬಿನ್ ಕೊಡ್ತೀವಿ. ಆದ್ರೂ ನಾವು ರಕ್ಷಣೆ ಮಾಡ್ಬೇಕಂದ್ರೆ ನೀವು ಎಲ್ಲ ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಅಂತ ನಾನು ಸಲಹೆ ಕೊಡ್ತೀನಿ. ಅಂದ್ರೆ ಈಗ ನೀವು ಕೂಡ ಲೆಟರ್ ಬರ್ದಿರಿ ಸರ್? ಲೆಟರ್ ಬರ್ದಿವಿ ಸರ್, ಲಾಸ್ಟ್ ಆಗಸ್ಟ್ ನಲ್ಲೇ ಬರ್ದಿವಿ ಸರ್. ಅವರಿಂದ ಏನ್ ಪ್ರತಿಕ್ರಿಯೆ ಬರ್ತದೆ? ಅವರಿಂದ ಏನ್ ನಾಯಿ ಕಡಿಮೆ ಆಗಿಲ್ಲ ಸರ್. ಕಡಿಮೆ ಕಾಣಿಸ್ತಾ ಇಲ್ಲ ನನಗೇನ್ ಕಡಿತ ಪ್ರಕರಣಗಳು ಕಡಿಮೆ ಆಗಿಲ್ಲ ಸರ್. ಅದನ್ನ ನಾವು ಹೇಳ್ಬೋದು.